ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಈ ವಿಡಿಯೋನಲ್ಲಿ ವರ್ಕ್ ಲೈಕ್ ಮ್ಯಾಜಿಕ್ ಅಂದರೆ ನೀವು ನಿಮ್ಮ ಕೆರಿಯರಲ್ಲಿ, ನಿಮ್ಮ ವರ್ಕಲ್ಲಿ, ನಿಮ್ಮ ಜಾಬಲ್ಲಿ ಯಾವುದೇ ಒಂದು ನಿಮ್ಮ ಡ್ರೀಮ್ ಜಾಬ್ ಏನೇ ಆಗಿರ್ಬೋದು ಅದನ್ನು ಪಡೆಯೋದಕ್ಕೆ ನೀವೇನಾದ್ರು ಸ್ಟ್ರಗಲ್ ಮಾಡ್ತಾಯಿದ್ರೆ ಅದರಿಂದ ನೀವು ಓವರ್ಕಮ್ ಹೇಗೆ ಮಾಡ್ಬೋದು ಅಂತ ರಾಂಡಾ ಬಾರ್ನ್ ಅವರು ಮ್ಯಾಜಿಕ್ ಬುಕ್ ಸೀರೀಸಲ್ಲಿ ಬರೆದಿದ್ದಾರೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತಾಯಿದ್ವಿ ಈ ವಿಡಿಯೋನಲ್ಲಿ. ಕೇರ್ಫುಲ್ಲಾಗಿ ಕೇಳಿ, ಯಾರಿಗೆಲ್ಲ ಜಾಬ್ ಬೇಕೋ, ಜಾಬನ್ನು ಬಹಳ ಡೀಪಾಗಿ ಹುಡುಕ್ತಿದ್ದವರಿಗೆ ಇದೊಂದು ಒಳ್ಳೆಯ ಅವಕಾಶ. ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ವರ್ಕ್ ಲೈಕ್ ಮ್ಯಾಜಿಕ್. ವರ್ಕ್ಸ್ ಲೈಕ್ ಮ್ಯಾಜಿಕ್ ಅಂದರೆ ನೀವು ನಿಮ್ಮ ಕೆಲಸನ ಮ್ಯಾಜಿಕಲಾಗಿ ಮಾಡೋದು. ನಾನು ಹೇಳಿದ ಹಾಗೆ ಇದು ಗ್ರ್ಯಾಟಿಟ್ಯೂಡಿನ ಸೆಕ್ಷನ್. ಸೊ ನಾನು ಎಷ್ಟೋ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ಆರ್ ಲುಕಿಂಗ್ ಫಾರ್ ಯುವರ್ ಕೆರಿಯರ್, ಇದು ಬೆಸ್ಟ್ ವಿಡಿಯೋ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. If you take any action, any art, any discipline, any skill, take it and push it as far as it will go. Push it behind where it has ever been before. Push it to the widest edges of the edges. Then you force it into the realm of magic. ನಿಮ್ಮ ಹತ್ರ ಯಾವುದೇ ಸ್ಕಿಲ್ ಇರಬಹುದು. ಇದನ್ನು ಬರೆದಿರೋರು ಟಾಮ್ ರಿಬನ್ಸ್ ರೈಟರ್ ಅಂತ. ಏನಂತ ಬರ್ತಿದ್ದಾರೆ ಅಂದರೆ, ನಿಮ್ಮ ಹತ್ರ ಯಾವುದೇ ಕೆಲಸ ಇರ್ಬೋದು, ಯಾವುದೇ ಆ್ಯಕ್ಟಿವಿಟೀಸ್ ಇರ್ಬೋದು, ಯಾವುದೇ ಡಿಸಿಪ್ಲಿನ್ ಇರ್ಬೋದು, ಯಾವುದೇ ಒಂದು ಸ್ಕಿಲ್ ಇರ್ಬೋದು, ಯಾವುದಾದ್ರೂ ಸರಿಯೇ. ಅದನ್ನು ನೀವು ಎಷ್ಟು ಚೆನ್ನಾಗಿ ನೀವು ಮಾಡಿ ಅಂದರೆ, ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದರೆ ಅದು ರ್ಯಾಲ್ಮ್ ಆಫ್ ಮ್ಯಾಜಿಕ್ಕಿನ ವರ್ಡಿಗೆ ಅದು ಹೋಗಿಬಿಡ್ಬೇಕು. ನೀವು ಅಷ್ಟು ಚೆನ್ನಾಗಿ ಮಾಡಿ. How can it be that a person who is born into total poverty, starts out with nothing and has very little education, goes on to become a president or a celebrity or builds an empire and become one of the wealthiest people in the world? And how is it that two people can start out in the same career and yet one person's career goes from success to even greater success, while the other person works himself or herself into the ground with little success, no matter how hard they try? The missing link to success is gratitude, because according to the law of attraction, you have to be grateful for what you have to attract success to you. So, without gratitude, it's impossible to have permanent success. ಇಲ್ಲಿ ಏನಂತ ಬರ್ತಿದ್ದಾರೆ ಅಂದರೆ, ಟೋಟಲ್ ಪಾವರ್ಟಿ, ಪೂರ್ತಿ ಬಡತನದಲ್ಲಿ ಹುಟ್ಟಿರೋರು. ನಾವು ನರೇಂದ್ರ ಮೋದಿಯವ್ರನ್ನೇ ನೋಡೋಣ. ಅವರು ಬರೀ ಟೀ ಮಾಡ್ತಿದ್ರು. ಅವ್ರು ಹೇಗೆ ಭಾರತದ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಶುರುವಾದರು. ದ್ರೌಪದಿ ಮುರ್ಮುರವ್ರನ್ನೇ ನೋಡಿ, ಅವರು ಎಷ್ಟು ಬಡವರಿದ್ದರು. ಅವರು ಅದು ಹೇಗೆ ನಮ್ಮ ಇಂಡಿಯಾದ ಪ್ರೆಸಿಡೆಂಟ್ ಆಗೋದಕ್ಕೆ ಸಾಧ್ಯ ಆಯಿತು. ಇವಾಗ 2 ಪರ್ಸನ್ಸ್ ಅಂದರೆ ನಿಮ್ಗೆ ಗೊತ್ತಿರೋರೇ ಇಬ್ಬರು ಪರ್ಸನ್ಸು, ನಿಮ್ಮ ರಿಲೇಟಿವ್ಸಲ್ಲಿ ಇರ್ಬೋದು, ನಿಮ್ಮ ಫ್ರೆಂಡ್ಸಲ್ಲಿ ಇರ್ಬೋದು. ನೀವಿಬ್ಬರೂ ಒಂದೇ ಟೈಮಲ್ಲಿ ಒಂದೇ ಥರ ಕೆರಿಯರನ್ನು ಸ್ಟಾರ್ಟ್ ಮಾಡ್ತೀರ. ಬಟ್ ಒಬ್ಬರು ಕೆರಿಯರಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಿರ್ತಾರೆ, ಇನ್ನೊಬ್ಬರು ಆ್ಯಾವ್ರೇಜ್ ಆಗಿರ್ತಾರೆ. ಅದು ನೀವು ಎಷ್ಟು ಕಷ್ಟ ಮಾಡಿದ್ರೂ ನಿಮಗೆ ಮುಂದುವರಿಯೋದಕ್ಕೆ ಆಗ್ತಾ ಇರೋದಿಲ್ಲ. ಅವರು ಅಷ್ಟೇ, ನೀವು ಒಂದೇ ಥರ ಕಷ್ಟಪಡ್ತಿರ್ತೀರ, ಒಂದೇ ಎಜುಕೇಷನು, ಒಂದೇ ಸ್ಕೂಲು, ಎಲ್ಲ ಒಂದೇ. ಬಟ್ ಅವ್ರಿಗೆ ಸಕ್ಸಸ್ ಸಿಕ್ತು, ನಿಮಗೆ ಯಾಕೆ ಅಷ್ಟಾಗಿ ಸಕ್ಸಸ್ ಸಿಗ್ತಿಲ್ಲ? ಅದ್ರ ಮಿಸ್ಸಿಂಗ್ ಪಾಯಿಂಟ್ ಏನಿದೆಯಲ್ಲ, ಅದು ಗ್ರ್ಯಾಟಿಟ್ಯೂಡ್ ಅಂತ. ನೀವು ನಿಮ್ಮ ಕೆಲಸದ ಮೇಲೆ ಕೃತಜ್ಞತೆಯನ್ನು ತೋರಿಸ್ದಲೇ ಇದ್ದರೆ ನಿಮಗೆ ಪರ್ಮನೆಂಟಾಗಿ ಯಾವ ಸಕ್ಸಸ್ಸನ್ನು ಸಿಗೋದಿಲ್ಲ. ಟು ಬ್ರಿಂಗ್ ಸಕ್ಸಸ್ ಆರ್ ಇನ್ಕ್ರೀಸ್ ದ ಗುಡ್ ಥಿಂಗ್ ಇನ್ ಯುವರ್ ಜಾಬ್ ಆರ್ ವರ್ಕ್, ಲೈಕ್ ಆಪರ್ಚುನಿಟೀಸ್, ಪ್ರಮೋಷನ್ಸ್, ಮನಿ, ಬ್ರಿಲಿಯಂಟ್ ಐಡಿಯಾಸ್, ಇನ್ಸ್ಪಿರೇಷನ್ and appreciation, it is essential to be grateful for your job or work. The more gratitude you have, the more you will have to be grateful for. And you should be getting the idea by now that to increase anything in your life, you have to be grateful for what you already have. ಇವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಜಾಬ್ ಆಗಿರ್ಬೋದು, ಯಾವುದೇ ಆಪರ್ಚುನಿಟಿ ಆಗಿರ್ಬೋದು, ಯಾವುದೇ ಪ್ರಮೋಷನ್ ಆಗಿರ್ಬೋದು, ನಿಮ್ಗೆ ಯಾವುದೇ ಒಂದು ಟಕ್ ಅಂತ ಒಂದೊಳ್ಳೆ ಐಡಿಯಾ ಆಗಿರ್ಬೋದು, ಅದೆಲ್ಲ ನಿಮಗೆ ಯಾವಾಗ ಬರುತ್ತೆ ಅಂದರೆ, ನೀವು ನಿಮ್ಮ ಜಾಬ್ ಮೇಲೆ ಅಥವಾ ವರ್ಕ್ ಮೇಲೆ ನೀವು ಗ್ರೇಟ್ಫುಲ್ ಆಗಿದ್ದಾಗ.
ನೋಡಿ, ಇಲ್ಲಿ ಜಾಬು ವರ್ಕು ಅಂತ ಹೇಳ್ತಾ ಇರೋದು ಬರೀ ಪ್ರೊಫೆಷ್ನಲ್ ಜಾಬ್ ವರ್ಕಿಗೆ ಮಾತ್ರನೇ ಅಲ್ಲ. ಅವರು ಇಲ್ಲಿ ಜಾಬು ವರ್ಕ್ ಅಂತ ಹೇಳ್ತಾ ಇರೋದು, ನೀವು ಎದ್ದೊಳೋದ್ರಿಂದ, ನೀವು ಮಲ್ಕೊಳೋದೂ ಒಂದು ಜಾಬು, ನೀವು ಎದ್ದೊಳೋದೂ ಒಂದು ಜಾಬು, ನೀವು ಬ್ರಷ್ ಮಾಡೋದೂ ಒಂದು ಜಾಬು, ನೀವು ವಾಕಿಂಗ್ ಮಾಡೋದು ಒಂದು ಜಾಬು, ನೀವು ಮನೆಯಲ್ಲಿ ಪಾತ್ರೆ ತಿಕ್ಕೋದೂ ಒಂದು ಜಾಬು, ಕಪ್ಪನ್ನು ಈ ಕಡೆಯಿಂದ ಆ ಕಡೆ ಇಡೋದೂ ಒಂದು ಕೆಲಸ. ಇಲ್ಲಿ ಸಿಂಪಲ್ಲಾಗಿ ಕೆಲಸ. ನೀವು ಒಂದು ಕಪ್ಪನ್ನು ಈ ಕಡೆಯಿಂದ ಆ ಕಡೆ ಇಡೋದು, ಒಂದು ಸ್ಪೂನನ್ನು ಈ ಕಡೆಯಿಂದ ಹಿಡ್ದು, ಒಂದು ಅಡಿಕೆನ ಈ ಕಡೆಯಿಂದ ಆ ಕಡೆ ಮಾಡೋದು, ಆಮೇಲೆ ಅಡುಗೆ ಮಾಡಿದ್ಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡೋದು, ಮನೆ ಕಸ ಗುಡಿಸೋದು, ಕ್ಲೀನ್ ಮಾಡೋದು, ಇದೆಲ್ಲದೂ ವರ್ಕೆ. ನೀವು ತಿಳ್ಕೊಂಬಿಡಿ, ನಿಮ್ಗೆ ಇವಾಗ ಜಾಬ್ ಸಿಗ್ತಿಲ್ಲ, ನಾನು ಜಾಬ್ ಬಗ್ಗೆ ಬರೀ ಓದಿದ್ರೆ ಸಾಕು ಅಂತಂದರೆ, ಇದೆಲ್ಲನೂ ವರ್ಕೆ. ನೀವು ಈ ವರ್ಕನ್ನು ಯಾವಾಗ ಪರ್ಫೆಕ್ಟಾಗಿ ಮಾಡ್ತಿರೋ, ನಿಮಗೆ ಆವಾಗ ಗಾಡು ಪ್ರಮೋಷನ್ ರೀತಿ ಆ ವರ್ಕನ್ನು ಕೂಡ ನಿಮಗೆ ಮ್ಯಾನಿಫೆಸ್ಟ್ ಮಾಡಿ ಕೊಡ್ತಾರೆ. ಸೊ ಇವಾಗ ನಿಮ್ಮ ಡ್ರೀಮ್ ಜಾಬ್ ಯಾವ್ದಾದ್ರು ಇದೆ, ನೀವು ಯಾವ್ದಾದ್ರು ವರ್ಕ್ ಮಾಡ್ತೀರಾ, ಅಥವಾ ನೀವು ಇನ್ನೂ ಸ್ಟಾರ್ಟಿಂಗ್ ಕೆರಿಯರಲ್ಲಿದ್ದರೆ ನಿಮ್ಗೆ ಯಾವ ಜಾಬ್ ಸಿಕ್ಕಿಲ್ಲ. ಇಫ್ ಯು ಆರ್ ಲುಕಿಂಗ್ ಫಾರ್ ಎನಿ ಜಾಬ್ ಆರ್ ಎನಿ ವರ್ಕ್, ನೀವೇನು ಮಾಡಬೇಕಂದ್ರೆ, ನೀವೇನು ಕೆಲಸ ಮಾಡ್ತಿರೋ, ನೀವು ಬ್ರಷ್ ಮಾಡೋದನ್ನು ಚೆನ್ನಾಗಿ ಮಾಡಿ, ಪರ್ಫೆಕ್ಟಾಗಿ ಮಾಡಿ, ತುಂಬ ನೀಟಾಗಿ ಮಾಡಿ. ಆವಾಗ ಪೇಸ್ಟ್ ಬ್ರಷನ್ನು ಎಷ್ಟು ನೀಟಾಗಿ ಇಡಿ. ನಿಮ್ಮದಷ್ಟೇ ಅಲ್ಲ, ನಿಮ್ಮ ಮನೆ ಬಂದಿದ್ದೆಲ್ಲ ಬೇರೆ ಕಡೆ ಇದ್ದರೆ ಅದನ್ನು ಕೂಡ ನೀಟಾಗಿ ಇಡಿ. ಬಿಕಾಸ್ ಅದನ್ನು ಒಂದು ವರ್ಕ್. ಅದನ್ನು ಅಳ್ತಾ ನಾನು ಮಾಡಬೇಕಲ್ಲ ಕೆಲಸ ಅನ್ನೋ ರೀತಿ ಮಾಡಬೇಡಿ. ಖುಷಿಯಾಗಿ ಮಾಡಿ. ನೀವು ಖುಷಿಯಾಗಿ ಕೆಲಸ ಮಾಡಿದ್ರೇ ಲಾ ಆಫ್ ಅಟ್ರಾಕ್ಷನ್ ರೀತಿ ಏನಾಗೋದು, ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವು ಖುಷಿಯಾಗಿದ್ದಾಗ ನಿಮಗೆ ಖುಷಿಯಾಗಿರುವಂಥ ನಿಮ್ಮ ಡ್ರೀಮ್ ಜಾಬ್ ಸಿಗುತ್ತೆ. ನೀವು ಕಷ್ಟ ಮಾಡಿದ್ರೆ, ನೀವೆಷ್ಟು ಕೆಲಸ ಮಾಡಿದ್ರು ನಿಮಗಿನ್ನೂ ಕಷ್ಟ ಆಗಿ ಹೋಗುತ್ತೆ. ಹೂ ಎವರ್ ಹ್ಯಾಸ್ ಗ್ರ್ಯಾಟಿಟ್ಯೂಡ್ ಫಾರ್ ದೇರ್ ವರ್ಕ್ will be given more, and he or she will have an abundance. Whoever does not have the gratitude for their work, even what he or she has will be taken from him or her. ಯಾರಿಗೆ ತಮ್ಮ ಕೆಲಸ ನಲ್ಲಿ ಗ್ರ್ಯಾಟಿಟ್ಯೂಡ್ ಇದೆಯೋ, ಅದು ಹೇಗೆ ಗೊತ್ತಾಗುತ್ತಂದರೆ, ನೀವು ಖುಷಿಯಾಗಿ ಮಾಡೋದು, ಸಂತೋಷವಾಗಿ ಮಾಡೋದು, ನೀವು ಬೇರೆಯವ್ರಿಗೆ ಹೇಳಿ ಮಾಡೋದಲ್ಲ. ನಿಮ್ಮ ಮನಸ್ಸಲ್ಲಿ ಒಳಗಡೆ ಫೀಲ್ ಬರಬೇಕು, ಹೌದು ನಾನು ಖುಷಿಯಾಗಿ ಸಂತೋಷವಾಗಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಮಗೇ ಬರಬೇಕು. ಆವಾಗಲೇ ನೀವು ನಿಮ್ಮ ವರ್ಕನ್ನು ಇಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತಾಗೋದು. ಆವಾಗಲೇ ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಸಿಗೋದು. ವೆನ್ ಯು ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಜಾಬ್, you will automatically give more to your work, and when you give more to your work, you will increase the money and success that is returned to you. If you are not grateful for your job, you will automatically give less. When you give less, you decrease what comes back to you, and as a result, you will never be happy in your work. You will never give more than you have to do, and your job or work will stagnate or eventually deteriorated, which could mean losing your job. Remember, for those who do not have gratitude, even what they have will be taken from them. ನಿಮಗೆ ನಿಮ್ಮ ಜಾಬ್ ಕಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಕೃತಜ್ಞರಾಗಿದ್ದೀರಾ, ನೀವು ಹ್ಯಾಪಿಯಾಗಿದ್ದೀರಾ. ಅಂದರೆ ನಿಮಗೆ ಒಂದು ಕೆಲಸ ಕೊಟ್ಟರೆ ಆ ಕೆಲಸ ಮಾಡಿ ಅದಕ್ಕೂ ಜಾಸ್ತಿನೇ ಕೆಲಸ ಮಾಡಿರ್ತೀರ, ಅದು ಖುಷಿಯಾಗಿ. ಆವಾಗ ನಿಮಗೆ ಮನಿನೂ ಜಾಸ್ತಿ ಬರುತ್ತೆ, ಸಕ್ಸಸ್ಸೂ ಜಾಸ್ತಿ ಬರುತ್ತೆ. ಆದರೆ ನೀವು ನಿಮ್ಮ ಕೆಲಸ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ನೀವು ಆ ಕೆಲಸನ ಕಮ್ಮಿ ಮಾಡ್ತೀರಾ. ಇದರಿಂದ ಏನಾಗುತ್ತೆ, ನಿಮಗೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ, ರಿಸಲ್ಟಿಂದ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಜಾಬ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಅಷ್ಟೊಂದು ಸಕ್ಸಸ್ ಸಿಗೋದಿಲ್ಲ, ಮುಂದುವರಿಯೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ದ ಅಮೌಂಟ್ ಯು ಗಿವ್ ಇನ್ ಗ್ರ್ಯಾಟಿಟ್ಯೂಡ್ ಈಸ್ ಎಕ್ಸಾಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಅಮೌಂಟ್ ಯು ರಿಸೀವ್ ಇನ್ ರಿಟರ್ನ್. ಯು ಕಂಟ್ರೋಲ್ ದಿ ಅಮೌಂಟ್ ಯು ರಿಸೀವ್ ಬೈ ದಿ ಅಮೌಂಟ್ ಆಫ್ ಗ್ರ್ಯಾಟಿಟ್ಯೂಡ್ ಯು ಗಿವ್. ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿ ನೀವು ಕೆಲಸನ ಕೊಡ್ತಿರೋ, ಅದೇ ಥರ ರಿಟರ್ನ್ ಆಗಿ ನೀವು ಅದರ ಪ್ರತಿಫಲ ಅಂದರೆ ಸಕ್ಸಸ್ಸನ್ನು ರಿಸೀವ್ ಮಾಡ್ತೀರಾ. If you are the business owner, your business value will increase or decrease according to your gratitude. The more grateful you are for your business, your customer,
and your employees, the more the business will grow and increase. It is when business owners stop being grateful and replace gratitude with worry that their business spiral downward. ನೀವು ಒಬ್ಬರು ಬಿಸ್ನೆಸ್ ಓನರ್ ಆಗಿದ್ದಾಗಲೂ ಕೂಡ ನೀವು ನಿಮ್ಮ ಬಿಸ್ನೆಸ್ ಮೇಲೆ ಖುಷಿಯಾಗಿ ಹ್ಯಾಪಿಯಾಗಿ ಸಂತೋಷವಾಗಿ ನೀವು ಕಸ್ಟಮರ್ಸ್ ಜೊತೆ ಎಂಪ್ಲಾಯೀಸ್ ಜೊತೆ ಅವ್ರು ಏನೇ ಕಂಪ್ಲೇಂಟ್ ಮಾಡಲಿ ಏನು ಮಾಡಲಿ ಏನಿದು ಮಾಡಲಿ ನೀವು ಅದನ್ನು ಖುಷಿಯಾಗಿ ಹ್ಯಾಂಡಲ್ ಮಾಡಿ ಖುಷಿಯಾಗಿದ್ದು ನಿಮಗೆ ಅದು ಚೆನ್ನಾಗಿ ಅನ್ನಿಸ್ದಾಗಲೇ ನಿಮಗೆ ಗ್ರೋತ್ ಸಿಗೋದ್ರಿಂದ. ಇಲ್ಲ ಅಂದರೆ ನೀವು ಕನ್ಫ್ಯೂಷನ್ ಆಗ್ತೀರಾ, ನೀವು ಔಟ್ ಆಫ್ ಗ್ರ್ಯಾಟಿಟ್ಯೂಡ್ ಆಗ್ತೀರಾ, ನಿಮಗೆ ಚಿಂತೆ ಭಯ ಅನ್ನೋದೆಲ್ಲ ಬರುತ್ತೆ. ಅದರಿಂದ ನಿಮ್ಮ ಬಿಸ್ನೆಸ್ಸಿಂದ ನೀವು ಕೆಳಗಿಳಿಯೋದಕ್ಕೆ ಶುರು ಆಗ್ತೀರಾ. ಇಫ್ ಯು ಆರ್ ಎ ಪೇರೆಂಟ್ and your work is taking care of your children and managing your house, look for the things to be grateful for at this time in your life. It is often a once in a lifetime opportunity. When you can be grateful for this time, you will attract more support, more health, more beautiful moments and more happiness to the experience. ನೀವು ಇವಾಗ ತಕ್ಷಣಕ್ಕೆ ಪೇರೆಂಟ್ ಆಗಿದ್ದರೆ, ನೀವು ನಿಮ್ಮ ಮಗುನ ನೋಡ್ಕೊಳ್ಳೋದೇ ನಿಮ್ಮ ಕೆಲಸ ಆಗಿದ್ದರೆ, ಆ ಸಮಯನೂ ಕೂಡ ನೀವು ಎಂಜಾಯ್ ಮಾಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮಗೆ ಬಹಳ ಹೆಲ್ಪು ಸಪೋರ್ಟು ಕೂಡ ಸಿಗುತ್ತೆ, ಹ್ಯಾಪಿನೆಸ್ಸು ಸಿಗುತ್ತೆ, ಎಲ್ಲ ಸಿಗುತ್ತೆ. You should love your job, whatever it is, and be excited about going to work, and you shouldn't settle for anything less. If you don't feel that way about your current job, or if it's not your dream job, the way you receive your dream job is first be grateful for the job you have. ನೀವು ಇವಾಗ ನೀವು ಅಂದ್ಕೊಂಡಿರೋ ಜಾಬಲ್ಲಿಲ್ಲ, ಅದಕ್ಕೂ ಕಮ್ಮಿ ಜಾಬಲ್ಲಿದ್ದೀರಾ ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನು, ನಿಮ್ಮ ಡ್ರೀಮ್ ಜಾಬ್ ಸಿಗಬೇಕಂದ್ರೆ ನಿಮ್ಗೆ ಇವಾಗ ಸಿಕ್ಕಿರೋ ಜಾಬನ್ನು ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಮಾಡ್ತಾ ಹೋಗಿ. Today imagine that you have an invisible manager whose job is to keep a record of the thoughts and feelings you have about your job. Imagine that your manager will follow you everywhere you go today, poison and with pen and notebook in hand. Every time you find something about your job to be grateful for, your manager will make a note of it. Your job is to find as many things as you can be grateful for, as at the end of the day your manager has a long list of all your gratitude. Longer the list is, the more magic your invisible manager can bring you: money, work, success, opportunity, enjoyment and fulfillment. ನೀವು ಇವತ್ತು ಯಾವ್ದಾದ್ರು ಕೆಲಸ ಮಾಡಬೇಕಾದ್ರೆ, ನೀವು ನಿಮ್ಮ ಜಾಬಿಗೆ ಹೋಗ್ಬೇಕಾದ್ರೆ ಇವತ್ತು ಏನು ಮಾಡಬೇಕಂದ್ರೆ, ನಿಮಗೆ ಕಣ್ಣಿಗೆ ಕಾಣಿಸ್ದಲ್ಲಿರೋ ಇನ್ವಿಸಿಬಲ್ ಮ್ಯಾನೇಜರ್ ಇದೆ ಅಂದ್ಕೊಂಡು ಅವ್ರಿಗೊಂದು ಪೆನ್ನು ಪೇಪರ್ ಕೊಟ್ಬಿಟ್ಟು, ನಾನಿವತ್ತು ನಾನು ಕೆಲಸನಲ್ಲಿ ಏನೇನಕ್ಕೆ ಹ್ಯಾಪಿಯಾಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಹೇಳಿ ನಾನು ಬರ್ಕೋ ಅಂತ ಅಂದ್ಬಿಟ್ಟು ನೀವು ನಿಮ್ಗೆ ಏನೇನು ಇಷ್ಟನೋ ಅದನ್ನು ಹೇಳಿ. ಅಂದರೆ ನನ್ನ ವರ್ಕಲ್ಲಿ ನನ್ನ ಕ್ಯಾಬಿನ್ ಇದೆ, ಅದಿಷ್ಟ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ನನ್ನ ವರ್ಕಲ್ಲಿ ನನ್ನ ಲ್ಯಾಪ್ಟಾಪ್ ಇದೆ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ನನ್ನ ಲ್ಯಾಪ್ಟಾಪಲ್ಲಿ ಕೀಬೋರ್ಡ್ಸ್ ಇದೆ, ಕೀ ಸ್ಟ್ರೋಕ್ಸ್ ಇದೆ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ನನ್ನ ಲ್ಯಾಪ್ಟಾಪಲ್ಲಿ ವೈಫೈ ಕನೆಕ್ಷನ್ ಇದೆ ನನ್ನ ವರ್ಕಲ್ಲಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ನನ್ನ ವರ್ಕಲ್ಲಿ ನನ್ನ ಫೇವ್ರೆಟ್ ಕೊಲೀಗ್ಸ್ ಇದ್ದಾರೆ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ನನ್ನ ವರ್ಕಲ್ಲಿ ಪೆನ್ನು ಎಲ್ಲ ಇದೆ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ದೇ ಪ್ರೊವೈಡ್ ಮೀ ದ ಫ್ರೀ ಟೀ ಆ್ಯಂಡ್ ಆಲ್, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ದೇ ಪ್ರೊವೈಡ್ ಮೀ ಬ್ರೇಕ್ಸ್, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಈ ಥರ ಉದ್ದ ಲಿಸ್ಟ್ ಮಾಡಿಸಿ ನಿಮ್ಮ ಮ್ಯಾನೇಜರ್ ಹತ್ರ. ಆ ಲಿಸ್ಟ್ ಉದ್ದ ಆದಂಗೆಲ್ಲ ನಿಮಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಥಿಂಕ್ ಅಬೌಟ್ ಆಲ್ ದ ಥಿಂಗ್ಸ್ ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ಇನ್ ಯುವರ್ ವರ್ಕ್. ಟು ಬಿಗಿನ್ ವಿತ್, think about the fact that you actually have a job. Think about how many people are unemployed who would given anything to have a job. Think about the time-saving equipment you are using, such as a phone, printer, internet, computer. Think about the people you work with and the friendship you have with them. Think about the people who make your job easier, such as receptionists, assistants, delivery people.
Think about how would it feels when you receive your paycheck, and think about the favorite aspect of your job that you love doing. ನೀವು ನಿಮ್ಮ ವರ್ಕಿಗೆ ಯೂಸ್ಫುಲ್ ಆಗ್ತಿರೋ ಹೆಲ್ಪ್ಫುಲ್ ಆಗ್ತಾ ಇರೋ ಎಲ್ಲ ಪರ್ಸನ್ಸ್ನ, ಎಲ್ಲ ಕೊಲೀಗ್ಸ್ನ, ಆಮೇಲೆ ಎಲ್ಲ ಥಿಂಗ್ಸ್ನಿಗೆ ಮೇಲೆ ಗ್ರೇಟ್ಫುಲ್ ಆಗಿ, ಆಮೇಲೆ ನಿಮಗೆ ಪೇ ಚೆಕ್ ಸ್ಯಾಲ್ರಿ ಸ್ಲಿಪ್ ಬಂದಾಗ ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಿಗೂ ಕೂಡ ನೀವು ಗ್ರೇಟ್ಫುಲ್ ಆಗಬೇಕು. ದಿಸ್ ಈಸ್ ಹೌ ಯು ಕ್ಯಾನ್ ಡೂ ಗ್ರ್ಯಾಟಿಟ್ಯೂಡ್ ಫಾರ್ ಯುವರ್ ವರ್ಕ್. Have your invisible manager make a note each time you find something you are grateful for by saying, I am grateful for what? ನೀವು ಯಾಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಹೇಳಬೇಕು. ನಾನು ಹಿಂದೆ ಹೇಳಿದ್ದಲ್ಲ ಹಾಗೆ. The more deeply your manager can see you are feeling gratitude, the sooner your manager can start to make the magic happens in your work. And the more magic will be created, it is possible that you could generate so much gratitude for your work in one day that you would see the circumstance instantly improve. Lucky breaks don't happen by accident. They are simply gratitude magical power at work. ಲಕ್ ಅನ್ನೋದು ಆಕ್ಸಿಡೆಂಟ್ ಆಗಿ ಯಾವುದೂ ಇರೋದಿಲ್ಲ. ನೀವು ನಿಮ್ಮ ಗ್ರ್ಯಾಟಿಟ್ಯೂಡ್ ಪವರನ್ನು ಯೂಸ್ ಮಾಡಿಕೊಂಡಾಗ ಆ ಸಿಚುವೇಶನ್ ನಿಮಗೆ ಲಕ್ಕಿ ಆಗುತ್ತೆ ಅಂತ ಹೇಳಿದ್ದಾರೆ. If this work like magic practice fall on the weekend or when you are not at the work, move on to the next day practice and then go back and use this magical practice on the first day you are back to work. ಇದೇನಾದ್ರು ನಿಮ್ಮ ವರ್ಕ್ ಇಲ್ದಲೇ ಇರೋ ದಿವಸ ಈ ಪ್ರಾಕ್ಟೀಸ್ ಬಂದರೆ ನೀವು ಈ ಪಾರ್ಟನ್ನು ಬಿಟ್ಟು ಇದರ ಮುಂದಿನ ಪಾರ್ಟನ್ನು ಇವತ್ತು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ವರ್ಕಿಗೆ ಹೋದಾಗ ಮಾಡ್ಕೊಳ್ಳಿ. ಹೌಸ್ ವೈಫ್ ಇದ್ದರೆ ಎಲ್ಲದಕ್ಕೂ ಮಾಡಿ. ಅಥವಾ ನೀವೇನು ಸ್ಟೂಡೆಂಟು ಲುಕಿಂಗ್ ಫಾರ್ ಜಾಬ್ ಅಂದರೆ ನೀವೇನೇನು ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ತೀರಿ ಅದಕ್ಕೆಲ್ಲ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ಕೊಳ್ಳ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಲ್ಯಾಪ್ಟಾಪ್. ಯಾಕಂದರೆ ನನಗೆ PDF ಬುಕ್ಕನ್ನು ಇದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಮ್ಯಾಜಿಕ್ ಬುಕ್. ಅದನ್ನು ನೋಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫೋನ್. ಅದನ್ನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ವೈಫೈ. ಅದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಮೈ ರೂಮ್. ಇಲ್ಲಿ ನಾನು ಶಾಂತಿಯಾಗಿ ವೀಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ನ ಮಾಡಿ ನೋಡಿ. ಡೆಫಿನೆಟ್ಲಿ ಯು ವಿಲ್ ಫೀಲ್ ಗ್ರೇಟ್ಫುಲ್. ನಿಮ್ಮ ಗ್ರ್ಯಾಟಿಟ್ಯೂಡ್ ಪವರ್ ಜಾಸ್ತಿ ಆಗುತ್ತೆ. ನಿಮಗೆ ವರ್ಕಲ್ಲಿ ಇಂಪ್ರೂವ್ ಆಗಬೇಕಂದ್ರೆ ಯು ವಿಲ್ ಸಿ ದ ಸರ್ಕಮ್ಸ್ಟೆನ್ಸಸ್ ವಿಲ್ ಚೇಂಜ್. ಇವತ್ತು ಮಾಡಬೇಕಾಗಿರೋ ಪ್ರಾಕ್ಟೀಸ್ ಏನು ಅಂದರೆ, ಫಸ್ಟ್ ಏನು ಮಾಡಬೇಕು, 10 ಕೌಂಟ್ ಬ್ಲೆಸ್ಸಿಂಗ್ಸನ್ನು ಬರಿಬೇಕು. ನೀವು ವರ್ಕಿಗೆ ಹೋದಾಗ ಇನ್ವಿಸಿಬಲ್ ಮ್ಯಾನೇಜರ್ ಇದ್ದಾರೆ, ಅವರೆಲ್ಲ ಬರ್ಕೊಳ್ತಾ ಇದ್ದಾರೆ ಅಂತ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫ್ರೀ ಟೀ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಆಫೀಸ್ ಲಿಫ್ಟ್. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಕ್ಯಾಬಿನ್. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಚೇರ್ ಅಂತ ಎಲ್ಲ ಹೇಳಿ ಬರ್ಕೊತಿದ್ದಾರೆ ಅಂತ. ಜಸ್ಟ್ ಬಿಫೋರ್ ಯು ಗೋ ಟು ಸ್ಲೀಪ್, ನೀವು ಮಲಗೋದಕ್ಕೂ ಮುಂಚೆ ಮ್ಯಾಜಿಕ್ ರಾಕ್ನ ಮಾಡಬೇಕು. ಇದು ಇವತ್ತಿನ ಅಸೈನ್ಮೆಂಟ್. ವರ್ಕ್ಸ್ ಲೈಕ್ ಮ್ಯಾಜಿಕ್. ನೀವು ಆ್ಯಕ್ಚುಲಿ ನಾನು ನಿಮಗೆ ನಾಲೆಜನ್ನು ಹೇಳ್ಕೊಡ್ತಾ ಇರ್ಬೋದು, ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಯೂಸ್ ಆಗೋದು. ದ ಬ್ಯೂಟಿಫುಲ್ ಒಂದು ಸ್ಟೇಟ್ಮೆಂಟ್ ಇದೆ, ಹೆಂಗೆ ಗೊತ್ತಾ, ನಾಲೆಜ್ ಈಸ್ ಪವರ್, ಪ್ರಾಕ್ಟೀಸ್ ಈಸ್ ಕೀ ಅಂತ. ನಾಲೆಜ್ ಯಾರು ಬೇಕಾದ್ರೂ ಯಾರಿಗಾದ್ರು ಕೊಡಬಹುದು, ಬಟ್ ಅದನ್ನು ಯೂಸ್ ಯಾರು ತೊಗೊಳ್ತಾರೆ ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿದವ್ರು ಮಾತ್ರ ಅದರ ಸಂಪೂರ್ಣ ಯೂಸನ್ನು ಪಡಿಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಕೆರಿಯರ್ ಇಂಪ್ರೂವ್ಮೆಂಟ್ ಬೇಕು, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.